ಶುಭೋದಯ. ಇವತ್ತಿನ ಅಮೃತವಾಣಿ ಏಕಾಗ್ರತೆ, ಗಟ್ಟಿ ನಿರ್ಧಾರ, ದೃಢ ಮನಸ್ಸು ಹಾಗೂ ಆತ್ಮವಿಶ್ವಾಸ, ಕೌಶಲ್ಯ ಹೊಂದಿದರೆ ಯಶಸ್ಸು ತಾನಾಗಿ ಲಭಿಸುತ್ತದೆ ಎನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳು, ಇವು ಗಟ್ಟಿ ಮನಸ್ಸು ಅನ್ನುವಂಥದ್ದು, ದೃಢ ನಿರ್ಧಾರ, ಏಕಾಗ್ರತೆ, ಕೌಶಲ್ಯ ಇವೆಲ್ಲ ನಿಮ್ಮ ಬಾಳಿನಲ್ಲಿ ಇವುಗಳನ್ನ ಅಪ್ಲೈ ಮಾಡಿಕೊಂಡ್ರೆ ನೀವು ಅತ್ಯದ್ಭುತವಾದಂತಹ ಒಂದು ಯಶಸ್ಸನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ನಾನು ಇದಕ್ಕೆ ಏಕಾಗ್ರತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ಒಬ್ಬ ಹೆಣ್ಮಗಳು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ತಾ ಇದ್ದಂತೆ, ಪೂಜೆ ಮಾಡ್ತಾ ಇದ್ದಂತ, ಒಳ್ಳೆ ಸೇವೆ ಮಾಡ್ತಾ ಇದ್ಲು, ಏನು ಪ್ರತಿದಿನ ದೇವರಿಗೆ ಹರಕೆ ಕಟ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಪ್ರತಿದಿನ ಬರೋದು, ಪೂಜೆ ಮಾಡೋದು, ಒಳ್ಳೆ ಸೇವೆ ಮಾಡಿದ್ರು ಆಕೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಏನಾಗ್ತಿರಲಿಲ್ಲ ಅಂತ ಯಶಸ್ಸು ಅನ್ನೋದು ಕಾಣ್ತಾ ಇರಲಿಲ್ಲ. ಹಿಂಗಿರ್ಬೇಕಾದ ಸಂದರ್ಭದಲ್ಲಿ ಒಂದಿನ ಪೂಜಾರಿ ಕೇಳಿದಂತೆ, ಪೂಜಾರಿಗಳು ನಾ ಪ್ರತಿನಿತ್ಯ ಬರ್ತೀನಿ, ದೇವರಿಗೆ ಅರ್ಚನೆ ಮಾಡ್ತೀನಿ, ಪ್ರಸಾದ ಹಂಚ್ತೀನಿ, ಒಳ್ಳೆ ಸೇವೆ ಮಾಡ್ತೀನಿ, ಆದ್ರೆ ನಾ ಮಾಡುತ್ತಿರುವಂತ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಲಭಿಸ್ತಾ ಇಲ್ಲ. ಇಲ್ಲಿ ನೋಡು, ಆ ಕಡೆ ಏನೋ ಒಂದು ದಾನ ಧರ್ಮಗಳನ್ನು ಮಾಡಿ ಫೋಟೋ ತೆಗೆಸ್ಕೊಂಡು ಸ್ಟೇಟಸ್ ಆಗ್ತಾ ಇದ್ದಾರೆ, ಆ ಕಡೆ ಸೆಲ್ಫಿ ತಗೊಂಡು ಸ್ಟೇಟಸ್ ಆಗ್ತಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ, ಆದ್ರೆ ನನಗೆ ಯಾವುದೇ ತರಹದ ಒಳ್ಳೇದಾಗ್ತಾ ಇಲ್ಲ ಅಂತಂದು. ಅದಕ್ಕೆ ಪೂಜಾರಿ ಹೇಳಿದಂತ, ನಾವು ಬರಬೇಕಾದ್ರೆ ಒಂದು ಹೂವಿನ ಹಾರ, ಎಷ್ಟು ಒಂದು ಗ್ಲಾಸ್ ತುಂಬಾ ನೀರು ತುಂಬಿಕೊಂಡು ಬರಬೇಕು. ಆ ಬರಬೇಕಾದ ಸಂದರ್ಭದಲ್ಲಿ ಆ ಗ್ಲಾಸ್ ನಲ್ಲಿ ಒಂದು ಹನಿ ನೀರು ಕೂಡ ಕೆಳಗೆ ಚೆಲ್ಲಲಾರ್ದಂಗ ದೇವರಿಗೆ ಸಮರ್ಪಣೆ ಮಾಡಬೇಕು, ಇದು ಒಳ್ಳೇದಾಗುತ್ತದೆ ಅಂತ ಪೂಜಾರಿ ಹೇಳಿದ್ರು. ಸರಿ ಆಯ್ತಂತ ಆಯಮ್ಮ ಮಾರನೇ ದಿವಸ ಒಂದು ಗ್ಲಾಸ್ ತುಂಬ ನೀರು ತುಂಬಿಕೊಂಡು ಒಂದು ಹೂವಿನ ಹಾರ ಹೇಳ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ. ಬಂದಾಗ ಪೂಜಾರಿ ಕೇಳಿದಂತೆ, ಆ ಕಡೆ ಅಲ್ಲಿ ನೀವು ದೇವಸ್ಥಾನಕ್ಕೆ ಬರ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಒಂದು ಜಗಳ ನಡ್ತಾ ಇತ್ತು, ನೋಡಿದ್ರ? ಇಲ್ಲ ಪೂಜಾರಿ, ನಾನು ನೋಡ್ಲಿಲ್ಲ. ಮತ್ತೆ ಆ ಕಡೆ ಸೆಲ್ಫಿ ತಗೊಳ್ತಾ ಇದ್ರು, ಸ್ಟೇಟಸ್ ಆಗ್ತಾ ಇದ್ರು, ನೋಡಿದ್ರು? ಇಲ್ಲ ಪೂಜಾರಿ, ಅದು ಯಾವನ್ನೂ ನಾನು ನೋಡ್ಲಿಲ್ಲ. ಕಾರಣ ಇಷ್ಟೇ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನಮ್ಮ ಕೆಲಸದಲ್ಲಿ ಶ್ರದ್ಧೆಯನ್ನು ವಹಿಸಿದ್ರ ಅಂದ್ರೆ ಅವ್ರಿವ್ರು ಅದು ಇದು ಮಾಡ್ತಾರ, ಅದಕ್ಕೆ ಆ ಕಡೆ ಈ ಕಡೆ ಲಕ್ಷ್ಯ ವಹಿಸಿದ್ಬಿಟ್ಟು ಅವ್ರು ಹಂಗ್ ಮಾಡ್ತಾರೆ ಇವ್ರು ಹಂಗ್ ಮಾಡ್ತಾರೆ ಅನ್ನೋದನ್ನ ಬಿಟ್ಟು ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ವಹಿಸಿದ್ರ ನಾವು ಯಶಸ್ಸನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ. ಆ ಹೆಣ್ಣು ಮಗಳ ಕಾನ್ಸ್ಟೆಂಟ್ ಎಲ್ಲಿತ್ತಂದ್ರೆ, ಏಕಾಗ್ರತೆ ಎಲ್ಲಿತ್ತಂದ್ರ, ಆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಹನಿ ಕೂಡ ಚೆಲ್ಲಲಾರ್ದಂಗೆ ತೊಗೊಂಡ್ಬರ್ಬೇಕಂತ ಹೇಳಿದ್ರು ಪೂಜಾರಿ. ಅದೇ ಒಂದು ಕೆಲಸದ ಮೇಲೆ ಆಕೆಗೆ ಮೈಂಡ್ ಸೆಟ್ ಕಾನ್ಸ್ಟೆಂಟ್ ಆಗುತ್ತೆ ವಿನಃ ಬೇರೆ ಯಾರ ಕಡೆ ಗಮನ ಇರಲಿಲ್ಲ. ನಾವು ಈ ಒಂದು ಕಥೆಯನ್ನು ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾದ್ರೆ, ಒಂದು ಡೆಸ್ಕ್ ನಲ್ಲಿ ನಾವು 3 ಜನ ಕೂತಿರ್ತೀವಿ, ಬಾಜುದಾರ್ ಜಿಗಿದಾಡ್ತಾನೋ ಹಾರಾಡ್ತಾನೋ ಬೇರೆಯವ್ರ ಜೊತೆ ಮಾತಾಡ್ತಾನೋ ಅದ್ರ ಬಗ್ಗೆ ತಲೆ ಕೆಡಿಸೋದು. ನನ್ನ ಕೆಲಸ ಏನು? ಓದುವುದು. ನಾನು ಪ್ರತಿನಿತ್ಯ ಸರ್ ಟೀಚರ್ ಹೇಳುವಂತಹ ಪಾಠವನ್ನು ಪ್ರತಿನಿತ್ಯ ಓದಬೇಕು. ಮಿಸ್ ಹೊರಗಡೆ ಹೋಗಿ ಸಾಕು, ಕ್ಲಾಸಿಂದ ಹೊರಗಡೆ ಹೋಗಿ ಸಾಕು, ಜಿಗಿದಾಡ್ತೀನಿ, ಹಾರಾಡ್ತೀನಿ, ಕುಣಿದಾಡ್ತೀನಿ, ಎಲ್ಲ ಕ್ಯಾಮ್ರಾದ ಎಲ್ಲ. ಆದ್ರೂ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನ ಅದ್ರ ಮಾಡಕ್ಕಿರ್ತೀವಿ. ಅದ್ರ ಬಿಟ್ಟು ಮಿಸ್ ಹೋದ್ರ ಏನ್ ಪಾಠ ಮಾಡಿದ್ರು, ಎಲ್ಲಿವರೆಗೂ ಮಾಡಿದ್ರು, ಏನ್ ಮಾಡಿದ್ರು ಅಂತಂದು ಸ್ವಲ್ಪ ನಾವು ಅವಲೋಕನ ಮಾಡಿದ್ರ, ನೀವು ಮಿಸ್ ಸರ್ ಹೊರಗೆ ಹೋದ ತಕ್ಷಣ ಅವತ್ತಿನ ಪಾಠವನ್ನ ಅಲ್ಲೇ ಸ್ವಲ್ಪ ರಿಯಲೈಸ್ 5 ನಿಮಿಷ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಸರ್ ಮಿಸ್ ಬರೋವಾಗ ನಾವು ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಇಟ್ಕೊಂಡು ಆವತ್ತಿನ ಪಾಠವನ್ನ ಅದೇ 5 ನಿಮಿಷದಲ್ಲಿ ರಿಯಲೈಸ್ ಮಾಡ್ಕೊಂಡ್ರೆ ಮತ್ತೆ ನೀವು ಹೆಚ್ಚಿಗೆ ಹೋಗ್ಬೇಕಂತ ಸಂದರ್ಭ ಇಲ್ಲ. ಈ ಒಂದು ಏಕಾಗ್ರತೆ ನಮ್ಮಲ್ಲಿದ್ರೆ ನಾವು ಯಶಸ್ಸನ್ನ ಕಂಡುಕೊಳ್ಬಹುದು. ಕೌಶಲ್ಯ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬರಿಗೆ ಒಂದು ಮರ ಕತ್ತರಿಸಲಿಕ್ಕೆ ಕೊಟ್ಟರಂತೆ. ಅವನು ಮುಂಜಾನೆಯಿಂದ ಕೊಯ್ದ ಕರಗಸೆ ತಗೊಂಡು ಆ ಮರ ಬೀಳೇ ಇಲ್ಲ. ಸಾಯಂಕಾಲ ಅಷ್ಟೊತ್ತಿಗೆ ಆ ಒಂದು ಮರವನ್ನ ಕತ್ತರಿಸಿ ಹಾಕಿದ. ಇನ್ನೊಬ್ಬರಿಗೆ ಅದೇ ಮರವನ್ನ, ಅಷ್ಟೇ ಸೈಜಿನ ಮರವನ್ನ ಅದೇ ಕರಗಸೆ ಕೊಟ್ಟು ಕತ್ತರಿಸಲಿಕ್ಕೆ ಹೇಳಿದ್ರಂತೆ. ಬಂದ ಅವನು ಕರಗಸೆ ನೋಡಿದ, ಕರಗಸೆ ಶಾರ್ಪ್ ಉಳಿಯಿಲ್ಲ. ಅದನ್ನ ಶಾರ್ಪ್ ಮಾಡಿದ. ಆ ಕರಗಸೆಯನ್ನ ಶಾರ್ಪ್ ಮಾಡಿ ಏನ್ ಮಾಡಿದ, ಆ ಮರವನ್ನ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಂದೇ ಒಂದು ತಾಸಿನಲ್ಲಿ ಮರ ಕತ್ತರಿಸಿ ನೆನಪಿತ್ತು. ಈ ಒಂದು ಕಥೆಯ ತಾತ್ಪರ್ಯ ಇಷ್ಟೇ, ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಕೌಶಲ್ಯ ಇರಬೇಕು. ಅಂದ್ರೆ ನಾವು ಸುಮ್ಮನೆ ಕತ್ತಿತರ ಮುಂದಿನ ಸಂದರ್ಭ ದುಡಿಯೋದ, ನಾವೊಂದು ಈ ಕೆಲಸವನ್ನ ಇದೇ ರೀತಿಯಾಗಿ ಮಾಡಬೇಕಂತ ಪ್ಲಾನ್ ಇಟ್ಕೊಂಡು ನಾವು ಒಳ್ಳೆ ರೀತಿಯ ಆ ಒಂದು ಮನಸ್ಸು ಕೊಟ್ಟು ಏಕಾಗ್ರತೆಯಿಂದ ಮಾಡಿದ್ರೆ ಆ ಕೆಲಸದಲ್ಲಿ ಕೂಡ ಒಂದು ಕೌಶಲ್ಯವನ್ನು ಉಪಯೋಗಿಸಿ ಆ ಕೆಲಸವನ್ನು ಮಾಡಿದ್ರೆ ಆ ಕೆಲಸ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ನಮ್ಮಲ್ಲಿರುವಂತಹ ಗಟ್ಟಿ ಮನಸ್ಸು, ದೃಢ ನಿರ್ಧಾರ, ಆತ್ಮವಿಶ್ವಾಸ, ಕೌಶಲ್ಯ, ಏಕಾಗ್ರತೆ ಇದ್ರೆ ನಮಗೆಲ್ಲ ಯಶಸ್ಸು ಕಂಡುಕೊಳ್ಳಕ್ಕೆ ಸಾಧ್ಯತೆ ಇದೆ ಎಂಬುದೇ ಇವತ್ತಿನ ಅಮೃತವಾದ ತಾತ್ಪರ್ಯ. ಧನ್ಯವಾದ.